ಸರ್ ನಮಸ್ಕಾರ, ತಮ್ಮ ಪರಿಚಯ ಹೇಳಿ ಸರ್. ನಮ್ಮದು ಸಕ್ರಂದವಾಡಿ ರೀ. ಸಂಜು ಅಂತೇಳಿ ಹೆಸರು. ಎಷ್ಟು ದಿವಸ ಹಿಡಿದು ಮಾಡಿದ್ರಿ ಸರ್? 1 ಮಂತ್ ಆಯ್ತು. 1 ಮಂತ್ ಆಯ್ತು. ಎಷ್ಟು ದಿನ ಮರಿ ತಂದ್ರಿ? ಇವು 5 ತಿಂಗಳ ಮರಿ ಇದ್ದು. 5 ತಿಂಗಳು ಮರಿ ಇದ್ದು ರೀ. ಎಷ್ಟು ಅಂತ ಅಂದಿರಿ ಸರ್ ಥರ ಹೊತ್ತಿಗೆ? ಈ ಥರ ಹೊತ್ತಿಗೆ 300 ಮೇಲೆ ಬಿದ್ದವ್ರಿ. 301 350-60 ಕೊಂದಿದ್ದು. ಎಷ್ಟು ತೊಗೊಂಡು ಬಂದಿರಿ ಬರೋದಿ ಸರ್? ನಾವು ಟೋಟಲ್ ನೋಡ್ರಿ 260 ತಂದೆವು. ಬಂದಮೇಲೆ ಸ್ಟಾರ್ಟಿಂಗ್ ಏನು ಹಾಕಿರಿ ಸರ್? ಸ್ಟಾರ್ಟಿಂಗ್ ಏನಿಲ್ಲ ರೀ, ಅದೇ ಅಕ್ಕಿ, ಅದು ಚುನ್ನಿ ಐತಿ, ಉಳ್ಳಾಗಡ್ಡಿ ಕಟ್ ಮಾಡೋದು, ತರಕಾರಿ ಹಾಕೋದು, ಟೊಮಟ ಹಾಕೋದು, ಇವೇ ಹಾಕಿದೆವು. ಇದ್ರೊಳಗೆ ಏನು ಡ್ಯಾಮೇಜ್ ಆಗ್ಯಾವ ರೀ? ಒಂದು ಡ್ಯಾಮೇಜ್ ಇಲ್ಲ ರೀ. ಒಂದು ಭೀ ಡ್ಯಾಮೇಜ್ ಇಲ್ಲ. ಇಲ್ಲ. ಯಾಕೆ ಡ್ಯಾಮೇಜ್ ಆಗಿಲ್ಲ ರೀ ಅಂದ್ರೆ ಉಳ್ಳಾಗಡ್ಡಿ ಹಾಕ್ತೇವೆ ನಾವು ಕಂಟಿನ್ಯೂ. ದಿನದಾಗ 2 ಸರ್ತಿ 2 ಬುಟ್ಟಿ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕ್ತೇವೆ. ಅಲ್ಲಿ ಪೂರ ಉಳ್ಳಾಗಡ್ಡಿ ನೋಡ್ರಕೋ, ಅದ್ರ ಕಡೆ ಡ್ಯಾಮೇಜ್ ಇಲ್ಲ ಒಂದು ಭೀ. ಮತ್ತೇನು ಹಾಕ್ತೀರಿ ಸರ್ ಫೀಲ್ಡ್? ಮತ್ತು ಫೀಲ್ಡ್ ಏನದ ಅಂದ್ರೆ ಅಕ್ಕಿ, ಮತ್ತೇನದ ಒಂದು ಚುನ್ನಿ ತಂದೇವಲ್ಲ ಅದು ಮಿಸ್ ಮಾಡಿ 2 ಏನದ ಅಂದ್ರೆ ಒತ್ತಮಣಿ ಗೆಳೆ ಹಾಕ್ತೇವೆ. ಈಗೇನದ ಹೊರಗೆ ಬಿಡ್ತೇವೆ ಮೈಲಕ್ಕೆ. ಹೊರಗೆ ಹೇಳಿ 6ಕ್ಕೆ ಬಿಡ್ತೇವೆ. 6ಕ್ಕೆ ಬಿಟ್ಟು ಪೂರ ಎಲ್ಲ ಕಡೆ ಮೆಸ್ಕೊಂಡು ಬರ್ತೇವೆ. ಮೆಸ್ಕೊಂಬಂದು ಒಳಗೆ ಹಾಕ್ತೇವೆ. ಇದಕ್ಕೆ ಎಷ್ಟು ಜನ ಮಾಡತ್ತಾರ ಸರ್ ಮೇಂಟೆನೆನ್ಸ್? ಒಬ್ಬರೇನಾ? ನಾವು ಒಬ್ಬರೇ ರೀ. ಈಗೇನು ಮಾರಾಟ ಆಗ್ಲತ್ತವ ಸರ್? ಮಾರಾಟ ಆಗ್ಯಾವ ರೀ. ಎಷ್ಟಾಗ್ಯಾವ ಸರ್ ಹೇಳ್ತಾನೆ ನೋಡ್ರಿ. ಒಂದು ಮಂದಾಗ ಏನದ ಅಂದ್ರೆ ಒಂದು 20-22 ಹೋಗ್ಯಾವ. ನಾವು ಬೇಕಂತ ಕೊಟ್ಟಿಲ್ಲ, ಅವು ಅಂಡಿ ಕಲತಾವ ಅಂತೇಳಿ. ಇಲ್ಲದೆ ಗಿರಾಕವ ಅಂಡಿ ಕಲತಾವ, ಯಾಕೆ ಕೊಡ್ಬೇಕು ಅಂತೇಳಿ ವೆಸ್ಟ್ ಮಾಡಬಾರ್ದು ಅಂತೇಳಿ. ಎಷ್ಟು ಕೊಂಡ್ಕೊಳ್ತೀರಿ ಸರ್ ಈಗ ನೋಡ್ರಿ ಇವು ಹುಂಜಗಳು ಏನವಲ್ಲ 600-700 ರೂಪಾಯಿ ಅಂತ ಕೊಡ್ತೇವೆ. ಇವೇನು ಸಣ್ಣ ಪಟ್ಟಿಗಳು ಹೋಕವು ದೊಡ್ಡ, ಅವು 500-600 ರೂಪಾಯಿಗೆ. ಹಂಗೆ ರೇಟ್ ಹೆಂಗೆ ಬಂತು ಹಂಗೆ 500 ಹಿಡ್ಕೊಂಡು. ಈಗ ನೀವು ತರವತ್ತಿಗೆ ಎಷ್ಟು ಬಂತಂದ್ರಿ? ಅವು 300 ಮೇಲೆ ಬಿದ್ದಾವೆ ಸರ್. ಒಂದು 350 ಅನ್ಕೋರಿ. ನೀವು ಮಾರೋದು 600-700. ಅದ್ರದ್ದು ಮೇಂಟೆನೆನ್ಸ್ ಬೇಕಲ್ಲ ಸರ್? 300 ಸಿಗ್ಲತ್ತ. ಆ 300ದ ಮೇಂಟೆನೆನ್ಸ್ ಎಷ್ಟು ಆಗ್ಲತ್ತದ? ಅದು ಮೇಂಟೆನೆನ್ಸ್ ಸರ್. ಅದಕ್ಕೆ ಏನದು ಅದ್ರದ್ದು ಇದು ಹಚ್ಚಿಲ್ಲ ನಾವು ಅಂದಾಜ. ಸುಮ್ಮನೆ ಏನದಂತಂದ್ರೆ ಅದಕ್ಕೆ ಏನದು ಒಂದು ಕೋಳಿ ಇವತ್ತು ಹಾಕ್ಬೇಕಾಯ್ತು ಅಂದ್ರೆ ಒಂದು ದಿನಕ್ಕೆ ಏನೋ ಒಂದು 15 ರೂಪಾಯಿ ಬೇಕೆ. ಅಂದ್ರೆ ನಮ್ಮದೇನು ಒಂದು ಕೋಳಿನ 100 ಸಿಗ್ತಾವೆ ನಿಮ್ಗೆ? 100 ಸಿಗ್ತಾವೆ. 100 ಸಿಗ್ತಾವೆ. ಅದಕ್ಕೆ ಮೇಂಟೆನೆನ್ಸ್ ಹಿಡ್ಕೊಂಡು ಅದೇ ಎಲ್ಲಾರ ಸಿಕ್ಕರು ಅಟ್ಟೆ. ಸಿಕ್ಕರು 100 ಸಿಗ್ಬೋದು. ಎಕ್ಸಾಂಪಲ್. ಮತ್ತು ಇವು ದೊಡ್ಡನೇ ತಂದು ಮಾಡೋ ಕಾರಣ ಏನು ನೀವು? ಅಂದ್ರೆ ನಮಗೆ ಮಿನಿಮಮ್ ಏನದಂದ್ರೆ ಅಂಡಿ ಇದಲ್ಲ, ಅಂಡಿ ಮಾರಾಟ ಮಾಡಬೇಕು. ಅದ್ರಾಗ ಏನಿಲ್ಲ ಮಂಚನ ಕೂಲಿ ಬರ್ತದಂತ. ಇದು ಮಾರಿಂದು ಅದು ಗಂಟು ಇರ್ತದೆ, ಇದೇನು ಅಂಡಿ ಇರ್ತದ, ನಮ್ಗೆ ಕೂಲಿ ಬರ್ತದೆ ಅಂತೇಳಿ ಹಂಗೆ ಮಾಡಿದ್ರಿ. ಅಂದ್ರೆ ಈಗ ಬೇರೆಯವ್ರು ಮಾಡೋರಿಗೆ ಏನದ ಅಂದ್ರೆ ಇವು ನಿಮ್ಮಪ್ಲೆ 3 ತಿಂಗಳು 4 ತಿಂಗಳು ಆಗಿದೆ ತೊಗೊಂಡು ಮಾಡ್ಬೇಕಂತೀರಿ? ಏನು ಸಣ್ಣ ಮರಿ ಮಾಡ್ಬೇಕು? ಇಲ್ಲ ಸರ್, ಸಣ್ಣ ಮರಿ ತೊಗೊಂಡೇ ಮಾಡ್ಬೇಕು. ಸಣ್ಣ ಮರಿ ತೊಗೊಂಡು ಮಾಡಿದ್ರೆ ಫಾಯ್ದೆ ಅದ. ಹೆಂಗನ್ರಿ, ಈಗ ಅವು 100 ರೂಪಾಯಿಗೆ ಒಂದು ಬೀಳ್ತಾವೆ, 100 ಒಳಗಾಗಿ ಒಂದು ಬೀಳ್ತಾವೆ ಸಣ್ಣ ಮರಿ. ಅವಕ್ಕೊಂದು 4 ತಿಂಗಳು ಸಲ್ದೇವು, 5 ತಿಂಗಳು ಸಲ್ದೇವಲ್ಲ, ಈಟ್ ಐತಾವೆ. ಹೌದು, ಎಷ್ಟು ಆಯ್ತಾವೆ. ಅದ್ರಾಗ ನಮಗೆ ಏನದ ಅಂದ್ರೆ ಇನ್ಕಮ್ ಸಿಗ್ತದೆ. ಇದ್ರಾಗ ಇನ್ಕಮ್ ಹೆಚ್ಚಿಗಿಲ್ಲ. 100 ಹೊರಗನೆ ಸಿಗ್ತದೆ ಒಳಗೆ. ಸಣ್ಣ ಮರಿ ಇದ್ದು ಅಂದ್ರೆ ಅವಕ್ಕೆ ನಮ್ಗೆ ಇನ್ಕಮ್ ಹೆಚ್ಚಿಗಿರ್ತದೆ. ಅದ್ರಾಗ 200 ಸಿಗ್ಬೋದು, 150 ಸಿಗ್ಬೋದು. ಇಲ್ಲ, 200 ಕಲ್ತಿರಿ 500 ಭೀ ಸಿಗ್ಬೋದು ಅದ್ರೊಳಗೆ. ಸಣ್ಣ ಮರಿ ಇರ್ತದಲ್ಲ ಅದಕ್ಕೆ 200 ಭೀ ಸಿಗ್ಬೋದು, 500 ಭೀ ಸಿಗ್ಬೋದು. ಅದಕ್ಕೆ ಮೇಂಟೆನೆನ್ಸ್ ಮಾಡಿದಂಗೆ ಅದ. ಇವತ್ತು ನಾವೇನದ ಅಂದ್ರೆ ಹಾರ ಹಾಕಲ್ ಹೋದೆವು, ನಾವು ಹಂಗೆ ಬೀಳ್ದೆವು, ಅವು ಹಂಗೆ ಆಗಲ್ರಿ. ಅವ್ಕೆ ಮೇಂಟೆನೆನ್ಸ್ ಪಕ್ಕ ಮಾಡ್ಬೇಕು. ಸರ್ ಇಲ್ಲಿ ಅಂಡಿ ಎಷ್ಟು ಕೊಂಡು ಸೇಲ್ ಮಾಡತ್ತೀರಿ ನೀವು? ನಾವು 15 ರೂಪಾಯಿಗೆ ಒಂದು ಮಾಡ್ತೇವೆ, 20 ರೂಪಾಯಿಗೆ ಒಂದು. ಜಾಸ್ತಿ ಇದಲ್ಲ. ಈ ಸದ್ಯ ಎಷ್ಟು ಉಂಟು ಸರ್ ಅಂಡಿ? ಈಗ 30-35 ಉಂಟು ರೀ ಒಂದು ದಿವಸಕ್ಕೆ. ಅಷ್ಟೆಲ್ಲ ಸೇಲ್ ಆಗ್ಲತ್ತಾವ? ಸೆಲ್ ಸೆಲ್ ಆಯ್ತಾವ. ಯಾವತ್ತು ಆಗಲ್ಲ. ಈಗ 4 ದಿನಕ್ಕೊಮ್ಮೆ ಹೋಗ್ತಾವೆ, 5 ದಿನಕ್ಕೊಮ್ಮೆ ಹೋಗ್ತಾವೆ. ಯಾವಾಗ ಹೋಗಲ್ಲ. ಈ ಬ್ಯಾಸ್ಗೆ ದಿನದಂತ ಹೋಗಲ್ಲ ರೀ. ಈಗ ಮತ್ತೆ ಕಂಟಿನ್ಯೂ ಇದೇ ಥರ ಮಾಡೋದಂತೀರಿ? ಮತ್ತು ಇವಕ್ಕೆ ಓನ್ಲಿ ಅಂಡಿ ಮೇಲೆ ಕೆಲಸ ಮಾಡತ್ತೀರಿ? ಇಲ್ಲಿ ಈಗ ಇನ್ನೂ ತರವ ರೀ, ಇನ್ನೂ ಇವೇ ಥರವ ಕಿಷ್ಟು ಸಣ್ಣವ. ಇದಕ್ಕೆ ಹೋಗಿದ್ದೆವು ನಾವು. ಇಲ್ಲಿ ಈ ಬಾಜುಳಿಗೆ ಅಂತೇಳಿ ಹೋಗಿದ್ದೆವು. ಅಲ್ಲೊಂದು 80 ಕೋಳಿ ಅಂತ ಇಟ್ಟೇವ. ಇಟ್ಟುವ ತರೋರಿದ್ದೆವು. ನಾಳೆ ನಡೆದೆವು. ಇನ್ನೂ 100 ಅವ. ನೆಕ್ಸ್ಟ್ ಮಾಡೋರಿಗೆ ಯಾವ್ದು ಬೆಟ್ರ್ ಅಂತೀರಿ ಸರ್?
ನೆಕ್ಸ್ಟ್ ಮಾಡೋರಿಗೆ ಅಂದ್ರೆ ಮೆಹನತ್ ಮಾಡೋದ ನೋಡ್ರಿ ಸರ್. ನಾವು ಹೆಂಗೆ ಮೆಹನತ್ ಮಾಡ್ದೇವಿಲ್ಲ ಹಂಗೆ. ಅದೇ ಸಣ್ಣ ಮಾಡಿದ್ರೆ ಬೆಟ್ರ್ ಚಲೋ ಅಂತೀರಿ, ದೊಡ್ಡ ಮಾಡಿದ್ರೆ ಚಲೋ ಅಂತೀರಿ? ಇಲ್ಲ ಸಣ್ಣ ಮಾಡಿದ್ರೆ ಬೆಟ್ರ್ ರೀ. ಇದ್ರಾಗ ಹೆಚ್ಚಿಗೆ ಸಿಗಲ್ಲ. 100 ರೂಪಾಯಿ ಒಳಗವ್ರಿಗೆ ಸಿಗ್ತು ನೋಡ್ರಿ ಇದ್ರೊಳಗೆ. ಅದ ಚುನ್ನಿ ಅದ, ಮನುಷ್ಯನ ಮೆಹನತ್ ಅದ, ಅದಕ್ಕೆ ತೆಗೆದ್ರಲ್ಲ 100 ಒಳಗೆ. ಈಗ ನಿಮ್ಮದು ಮಾರ್ಕೆಟ್ ಎಲ್ಲಿದೆ ಸರ್? ಇದ್ರೆ ಅದ್ರ ಕೋಳಿ ಬೇಕು ಅಂದ್ರೆ ಯಾರು ತಗೋತಾರೆ ನಿಮ್ಮಲ್ಲಿ? ಯಾರು ಭೀ ಬರ್ತಾರೆ ಸರ್ ಇಲ್ಲಿ, ಯಾರು ಭೀ ಬಂದು ಹೋಗ್ಬೋದು. ನಮ್ಗೆ ಈಗ ಜವಾರಿ ಇದಲ್ಲ, ನಮಗೆ ಯಾವಾಗ ಭೀ ಯಾವ್ದು ಬೇಕು ಅಂದ್ರೆ ಹೋಯ್ತಾರೆ. ಅಚ್ಚಾ, ಇದು ಕಂಪ್ಲೀಟ್ ನೀವು ಜವಾರಿನೇ ಇಟ್ಟಿರಿ? ಹಾಂ. ಇವು ಹಸಿಲು ಅವೆಲ್ಲ ಕ್ರಾಸ್ ಇರ್ತಾವಲ್ಲ? ಅಲ್ಲಿ ಬೇಕು. ಇವಾಗ ಮತ್ತೇನಾರ ಅಂಡಿದಿಂದ ಮರಿ ತೆಗಿಯೋದು ಹಿಂಗೆ ಏನಾರ ಪ್ಲ್ಯಾನ್? ಮರಿ ತೆಗಿಯೋದು ಪ್ಲ್ಯಾನ್ ಅದ ರೀ. ಅಂದ್ರೆ ಅವು ಬೀದರ್ ಹೋಗಿ ಕೊಡ್ಬೇಕಾಯ್ತು. ಆಯ್ತು. ಇಲ್ಲಿ ಭೀ ಅಂದ್ರೆ ಇಕ್ಕತ್ತಾವ, ಉಡ್ಸ್ಲಕ್ ಭೀ ಬರ್ತದೆ ಇವಕ್ಕೆ. ಖರೆ ಅಂದ್ರೆ ಯಾವ್ದ್ರ ಅಂಡಿ ಯಾವ್ದು ಅಂಬದು ಗೊತ್ತಾಗಲ್ಲ. ಅದು ಯಾವತ್ತಿಟ್ಟದ, ಅದು ಯಾವತ್ತಿಲ್ಲ ಅಂದ್ರೆ ಅದು ಒಂದ್ರದೇ ಅಂಡಿ ಹಿಡ್ಕೊಂಡು ಕುಂತಾರೆ ಅದು ಮರಿ ತೆಗಿಬೋದು. ಅಂದ್ರೆ ಹಿಂಗೆ ಯಾವ್ದಂತ ನಾವು ಹಿಡೀರಿ ಅದು ಗೊತ್ತಾಗಲ್ಲ. ಅದು ಗೊತ್ತಾಗಲ್ಲ. ಯಾವ ಚಡಿದಾಗ ಕೊಟ್ಟರು ಅವರೇ ಹೀಟಿಂಗ್ ತೆಗೆದು ಕೊಡ್ತಾರೆ. ಮ್ಯಾಲೆ ಏನು ಮಾಡಿರಿ ಸರ್? ಮ್ಯಾಲೆ ಇನ್ನೂ ಏನಿಲ್ಲ, ಮರಿ ಹೊಂಟಾವ. ಏನು ಆಡು ಸಾಕಾಣಿಕೆ ಇಲ್ಲ? ಇವೇ ಹೊಂಟಾವ ಮರಿಗಳೇ. 2000 ಮರಿ ತಲ್ಲತ್ತಿದ್ವು ಮ್ಯಾಲೆ. ಅವು ಭೀ ತಲ್ಲತ್ತಿದ್ವು, ಇವು ಭೀ ತಲ್ಲತ್ತಿದ್ವು. ಬನ್ನಿ ಸರ್ ಒಂದ್ಸಲ. ಸರ್ ಇಲ್ಲೇನು ಆಡು ಸಾಕಾಣಿಕೆ ಮಾಡ್ಬೇಕಂದ್ರೆ ಕೋಳಿನೇ? ಇಲ್ಲ, ಕೋಳಿ ಮಾಡ್ತೀವಿ. ಆಡು ಕಂಪ್ಲೀಟ್ ಕೋಳಿ. ಅವಾಗ ಮರಿ ತರ್ತೀರಿ? ಅವು ಸಣ್ಣ ಮರಿ ತರ್ತೇವೆ ಈಗ. ಅವು ತಂದು ಅದ್ರೊಳಗೆ ಹಾಕಿ ಎಲ್ಲರ ದೊಡ್ಡ ಇಟ್ಟು ಅದಂದ್ರೆ ಆ ಕಡೆ ಸಪ್ಲೈ ಮಾಡ್ಕೊತ ಹೋಯ್ತೀರಿ. ಎಷ್ಟು ಹಿಡಿಬೋದು ಸರ್ ಇದ್ರ ಮರಿ? ಇದ್ರೊಳಗೆ 2000 ಹಿಡಿಬೋದು ಮರಿ. ಇದ್ರೊಳಗೆ 2000 ಹಿಡಿಬೋದು. ಅವು ಜರ ದೊಡ್ಡ 4-5 ತಿಂಗಳದ ಅಂದ್ರೆ 1000 ಕಾಕಾಡ್ ಹಾಕ್ಬೇಕಿತ್ತು, 1000 ಕಾಕಾಡ್ ಹಾಕ್ಬೇಕಿತ್ತು. ಆಯ್ತು ಸರ್, ನಿಮ್ದು ಭಾಳ ಅಮೂಲ್ಯವಾದ ಸಮಯ ತೊಗೊಂಡು ನಮ್ಮ ಟೈಮ್ ಕೊಟ್ಟಿರಿ. ಸಮಯ ಏನಿಲ್ಲ, ಯಾವಾಗ ಭೀ ಬರ್ತಾನೆ. ಓಕೆ, ಥ್ಯಾಂಕ್ ಯು.